ಬಹಳ ಪವಿತ್ರವಾದ ದಿನ. ಇವತ್ತು ಬಹಳ ಮಹತ್ವವಾದ ದಿನ. 70 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಹೊಸ ಸಂವಿಧಾನ ಬಂದ ದಿವಸ. ಅದುವರೆಗೆ ಈ ದೇಶದಲ್ಲಿ ಯಾವುದೇ ಸಂವಿಧಾನ ಇರಲಿಲ್ಲ. ಅದಿದ್ರೂ ದಬ್ಬಾಳಿಕೆಯ, ತುಳಿಯುವ, ಮೇಲು ಕೀಳಿನ ವ್ಯವಸ್ಥೆ ಆಗಿತ್ತು. ಅದನ್ನೇ ಅವರು ಬಾರಿ ಮೆಚ್ಚಿ ಹಾರಾಡಿಕೊಂಡು ಕೂಗಾಡಿಕೊಂಡು ಇದೇ ಶ್ರೇಷ್ಠ ಅಂತ ಹೇಳ್ತಾಯಿದ್ರು. ಇವತ್ತಿಗೂ ಅದು ಹೇಳ್ತಾ ಇದ್ದಾರೆ ಕೆಲವರು, ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋರು, ಪ್ರಪಂಚದ ಇತಿಹಾಸ ತಿಳಿದವರು ಆ ಮಾತುಗಳನ್ನ ಇವತ್ತು ಆಡ್ತಾಯಿದ್ದಾರೆ. ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದರೆ 70 ವರ್ಷಗಳ ಹಿಂದೆ ಬಾಬಾ ಸಾಹೇಬರು ಅದ್ಭುತವಾದ ಸಂವಿಧಾನವನ್ನು ನಮಗೆ ಕೊಟ್ಟರು. ಎಲ್ಲರೂ ಸಮಾನರು, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮಾನತೆ ಇದೆ ಅಂತ ಸಂವಿಧಾನದ ಪ್ರಿಯಾಂಬಲಲ್ಲಿ, ಪೀಠಿಕೆಯಲ್ಲಿ ಬಾಬಾ ಸಾಹೇಬರು ತಿಳಿಸಿದ್ದಾರೆ. ಆದ್ದರಿಂದ ಮೇಲು ಕೀಳು ಅನ್ನೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಯಾರೂ ಮೇಲೂ ಇಲ್ಲ, ಇಲ್ಲಿ ಯಾರೂ ಕೀಳೂ ಇಲ್ಲ, ಎಲ್ಲರೂ ಸಮಾನರು. ಸಂವಿಧಾನ ಬರೋದಕ್ಕೆ ಮೊದಲು ಮಹಿಳೆಯರನ್ನ ಭಾಳ ಕೀಳಾಗಿ ಕಾಣ್ತಾಯಿದ್ರು. ಬಾಬಾ ಸಾಹೇಬರು ಭಾಳ ದೊಡ್ಡ ಕೆಲಸ ಮಾಡಿದ್ರು, ಮಹಿಳೆಯರು ಸಮಾನರು. ಆಮೇಲೆ ಬಾಬಾ ಸಾಹೇಬರು ಮಾಡಿದ ಇನ್ನೊಂದು ಭಾಳ ದೊಡ್ಡ ಕೆಲಸ ಅಂದರೆ ಮಹಿಳೆಯರಿಗೆ ಆಸ್ತಿಯ ಹಕ್ಕಿರಲಿಲ್ಲ. ಮಹಿಳೆಯರಿಗೆ ಅವರ ತಂದೆಯ ಮತ್ತು ಅವರ ಕುಟುಂಬದ ಆಸ್ತಿಯಲ್ಲಿ ಸಮಪಾಲಿದೆ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಅಂತ ಕಾನೂನು ಮಾಡೋದು. ಎಂಥ ಅದ್ಭುತವಾದ ಕಾನೂನು, ಎಂಥ ಅದ್ಭುತವಾದ ಸಮಾನತೆಯನ್ನು ಬಾಬಾ ಸಾಹೇಬರು ತಗೊಂಡು ಬಂದರು. ಆದ್ದರಿಂದ ಇವತ್ತು ನಾವು ಸಂತೋಷದಿಂದ, ಹೆಮ್ಮೆಯಿಂದ ತಲೆ ಎತ್ತಿ ನಡೀತಾ ಇದ್ದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು ಮತ್ತು ಬಾಬಾ ಸಾಹೇಬರ ಸಂವಿಧಾನ. ಆದ್ದರಿಂದ ನಮ್ಮ ಜನ ಮಾಡಬೇಕಾದ ಕೆಲಸ ಎಂದರು ಬಾಬಾ ಸಾಹೇಬರ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅವರು ಹೇಗೆ ಹೋರಾಟ ಮಾಡಿದ್ರು ಅಸಮಾನತೆ ವಿರುದ್ಧ, ಮೇಲು ಕೀಳಿನ ವಿರುದ್ಧ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಹೋರಾಟವನ್ನು ಮಾಡಬೇಕು. ಆಗ ನಾವು ಬಾಬಾ ಸಾಹೇಬರಿಗೆ ನಿಜವಾದ ಅನುಯಾಯಿಗಳಾಗ್ತೀವಿ. ಬಾಬಾ ಸಾಹೇಬರು ಪ್ರಪಂಚ ಕಂಡ ಅವಳ ಅದ್ಭುತವಾದ ವ್ಯಕ್ತಿ. ಅವರ ಸಮಾನ ವಿದ್ವಾಂಸರು ಇರಲಿಲ್ಲ. ಅವರು ಹೋರಾಟ ಮಾಡ್ತಾಯಿದ್ದಾಗ ಅವ್ರಿಗೆ ಬೆಂಬಲ ಕೊಡೋ ಜನ ಇರಲಿಲ್ಲ. ಏಕಾಏಕಿ ಹೋರಾಟ ಮಾಡ್ತಾಯಿದ್ರು ಒಬ್ಬರೇ. ಆದರೆ ಅವ್ರು ಹೆದರಲಿಲ್ಲ. ಯಾಕೆ ಅಂದರೆ ಅವರು ಪ್ರಪಂಚದ ಇತಿಹಾಸ ಓದಿದರು, ನಮ್ಮ ದೇಶದ ಇತಿಹಾಸ ಓದಿದ್ರು, ಎಲ್ಲ ಧರ್ಮಗಳು ಇಲ್ಲಿಯ ಧರ್ಮ ಎಲ್ಲ ತಿಳ್ಕೊಂಡಿದ್ರು. ಹೇಗೆ ಅವೆಲ್ಲ ಮನುಷ್ಯನಿಗೆ ವಿರೋಧಿಯಾಗಿವೆ ಅಂತ ತೋರಿಸಿದ್ವಿ. ನಾನು ಮಾತನಾಡ್ತಾ ಇರೋದು ಎಲ್ರಿಗೂ ಅನುಕೂಲ ಆಗಲಿ ಅಂತ. ಇಲ್ಲಿ ಯಾರೂ ಮೇಲಲ್ಲ, ಇಲ್ಲಿ ಯಾರೂ ಕೀಳಲ್ಲ, ನಾವೆಲ್ಲ ಸಮಾನರು ಅನ್ನೋ ತತ್ವವನ್ನು ಬಾಬಾ ಸಾಹೇಬರು. ಆದ್ದರಿಂದ ಬಾಬಾ ಸಾಹೇಬರನ್ನ ನಾವು ಸದಾ ನೆನೆತೀವಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ನಿಮ್ಮ ಭೀಮಸೇನೆಗೆ ಎಲ್ಲ ಯಶಸ್ಸು ಉಂಟಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ ಸರ್. ಈ ದಿನ ನಮ್ಮ ಕಚೇರಿ, ರಾಜ್ಯ ಕಚೇರಿಯನ್ನು ಈ ದಿನ ಎಲ್ಲರೂ ನಮ್ಮ ಇಡೀ ಎಲ್ಲ ತಾಲೂಕು ಮತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ನೊಂದವ್ರ ಪರ, ಎಲ್ಲ ಜನಾಂಗದ ನೊಂದವ್ರ ಪರ ಮತ್ತು ಮಹಿಳೆಯರ ಪರ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಸಾಲದಕ್ಕೆ ಎಲ್ಲ ತಾಲೂಕು ವ್ಯಾಪ್ತಿಗೆ, ರಾಜ್ಯ ವ್ಯಾಪ್ತಿಗೆ ವಿಸ್ತರಣೆ ಮಾಡಿ ಉನ್ನತವಾದ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರ ಈ ಸಂಘಟನೆನ ಕಟ್ಟಿದ್ದೀವಿ ಸರ್. ಏನು ದೇವೋದ್ದೇಶ ನಿಮ್ಮ ಸಂಘಟನೆ? ನಮಗೆ ನೊಂದವ್ರ ಪರ ಈಗ ಸಾಕಷ್ಟು ಜನಗಳಿಗೆ, ಕೆಲವ್ರಿಗೆ ಮನೆಗಳಿಲ್ಲ, ಇರೋದಕ್ಕೆ ಮನೆ ಇಲ್ಲ, ವಾಸಕ್ಕೆ. ಅಂಥವ್ರಿಗೆ ಸರ್ಕಾರ ಸವಲತ್ತುಗಳನ್ನ ಕೊಡಬೇಕು. ಸರ್ಕಾರ ಸವಲತ್ತು ಕೊಡೋದ್ರಲ್ಲೂ ವಿಫಲವ ಆಗೈತೆ. ಅಂಥದ್ದನ್ನು ನಾವು ಗುರುತಿಸಿ ಇಂಥವ್ರಿಗೆ ಕೊಡ್ಬೋದು ನೀವು ಅಂತನ್ನೋದನ್ನು ಹೇಳಿ ಸರ್ಕಾರಕ್ಕೆ ಮನದಟ್ಟು ಮಾಡೋದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದೀವಿ. ಜೊತೆಗೆ ಮಹಿಳೆಯರು ಪ್ರತಿದಿನ ಒಂದಲ್ಲ ಒಂದು ರೀತಿ ಮಹಿಳೆಯರಿಗೆ ಶೋಷಣೆ ಆಗ್ತಾನೇ ಇದೆ. ಅದನ್ನು ತಡೆಗಟ್ಟಬೇಕು. ಅದ್ರ ಜೊತೆಗೆ
ನಮ್ಮ ಸಂಘಟನೆಯಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತದೆ. ಅನ್ಯಾಯ ಆಗೋದನ್ನೆಲ್ಲ ತಡೆಗಟ್ಟಬೇಕು ಅಂತೇಳಿ ಈ ಸಂಘಟನೆ ಮಾಡಿದ್ದೀವಿ ಸರ್. ಎಷ್ಟು ಜನ ಇದ್ದಾರೆ ಪದಾಧಿಕಾರಿಗಳು ಈಗ ಆಲ್ಮೋಸ್ಟ್ 1,000 ಜನ ತನಕ ಇದ್ದಾರೆ ಸರ್. ಈಗ ಬರೀ ಪ್ರಮುಖರು ಮಾತ್ರ ಬಂದಿದ್ದಾರೆ ಇಲ್ಲಿಗೆ. ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹತ್ತತ್ರದಲ್ಲಿರೋರು ಮಾತ್ರ ಬಂದಿದ್ದಾರೆ, ದೂರದಲ್ಲಿರೋರೆಲ್ಲ ಬರೋಕ್ಕಾಗಿಲ್ಲ. ಇದು ಮೈಸೂರಲ್ಲಿ ಮಾತ್ರನಾ ಅಥವಾ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಆಗತ್ತಾ ಸಂಘಟನೆ ಪ್ರತಿ ಜಿಲ್ಲೆಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಪ್ರತಿ ಜಿಲ್ಲೆಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಪ್ರಾರಂಭದಲ್ಲಿ ಮೈಸೂರಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಆಗುತ್ತೆ ಸರ್. ಕಾರ್ಯಕ್ರಮ ಉದ್ಘಾಟನೆಗೆ ಯಾರ್ಯಾರು ಬಂದಿದ್ರು ಆಫೀಸ್ ಕಚೇರಿ ಉದ್ಘಾಟನೆಗೆ? ಕಚೇರಿ ಉದ್ಘಾಟನೆಗೆ KS ಭಗವಾನ್ ಅವ್ರನ್ನ ಆಹ್ವಾನ ಮಾಡಿದ್ವಿ. ಅವ್ರು ಬಂದಿದ್ದರು. ಮತ್ತು ನಮ್ಮ ರಾಜ್ಯ ಘಟಕದ ಯುವ ಘಟಕದ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಈಗಾಗಲೇ ಇಲ್ಲೇ ಇದ್ದಾರೆ. ನಮ್ಮ ರಾಜ್ಯ ಘಟಕದ ಎಲ್ಲರೂ ಇದ್ದಾರೆ. ಜೊತೆಗೆ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಜಗದೀಶ್ ಅವರಿದ್ದಾರೆ, ಉಪಾಧ್ಯಕ್ಷರಾದ ವೈರ್ಮಡಿಯವರು ಇದ್ದಾರೆ, ರವಿಕುಮಾರ್. ಹೇಳಿ ಬಯಸ್ತೀರಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ? ಸಂಘಟನೆ ಪದಾಧಿಕಾರಿಗಳಿಗೆ ಸಂಘಟನೆನ ಗಟ್ಟಿ ಮಾಡಿ ಸಂಘಟನೆನ ಉನ್ನತಕ್ಕೆ ಏರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮದು ಕರ್ನಾಟಕ ರಾಜ್ಯ ಭೀಮಸೇನೆ ಅಂತ ಹೆಸರು ಇಟ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಏನು ಅಂತಂದರೆ ಇಲ್ಲಿ ಜಾತೀಯತೆ ಇಲ್ಲ ಸರ್. ಇಲ್ಲಿ ಎಲ್ಲರೂ ಮನುಷ್ಯರೇ ಇರೋದೇ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು, 2 ಜಾತಿ ಇರೋದು. ಹಾಗಾಗಿ ಎಲ್ಲರಲ್ಲೂ ಮತ್ತು ಫಸ್ಟು ಕೇಳ್ಕೊಳ್ಳೋದು ಏನಂದರೆ ಸಮಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು. ಟೈಮ್ ಪಿಕ್ ಮಾಡ್ತು ಅಂತಂದರೆ ತಾನೇ ಕಾರ್ಯಕ್ರಮಗಳು ಮುಂದೆ ಹೋಗುತ್ತೆ. ಜೊತೆಗೆ ಇಲ್ಲಿ ಅನ್ಯಾಯ ಯಾರಿಗಾಗಿದೆ, ನ್ಯಾಯದ ಕಡೆ ನಮ್ಮ ನಡಿಗೆ, ಯಾಕೆಂದರೆ ಭೀಮ ನಡಿಗೆ ಅಂತ ಹೇಳ್ತಿದ್ರು, ನ್ಯಾಯದ ಕಡೆ ಭೀಮ ನಡಿಗೆ ಅಂತಿದ್ರು. ಸೊ ಅವ್ರು ನಮ್ಮ ಜೊತೆ ನಮ್ಮ ಮನಸ್ಸಲ್ಲಿ ಅವ್ರನ್ನ ಇಟ್ಕೊಂಡು ನ್ಯಾಯದ ಕಡೆ ನಮ್ಮ ನಡಿಗೆ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೊಂದವರಿಗೆ ಆಗಲಿ, ಬಡವರಿಗೆ ಆಗಲಿ, ಹೆಣ್ಣು ಮಕ್ಕಳಿಗೆ ಆಗಲಿ, ಯಾರಿಗೆ ಆದರೂ ಕೂಡ ನಾವು ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅನ್ಯಾಯ ಯಾರಿಂದನೇ ಅನ್ಯಾಯ ಆಗಲಿ, ಒಂದು ಸರ್ಕಾರದಿಂದನೇ ಅನ್ಯಾಯ ಆಗಲಿ, ಒಂದು ಶ್ರೀಮಂತರಿಂದನೇ ಅನ್ಯಾಯ ಆಗಲಿ, ನಾವು ಅವ್ರ ವಿರುದ್ಧ ಸಿಡಿದೇಳ್ತೀವಿ ಸರ್.